ಮೈಲೇಜ್ ಎಲ್ಲ ಇದು ಸ್ವಲ್ಪ ಜಾಸ್ತಿ. ಮೈಲೇಜ್ ಇದೆ ಇದರಲ್ಲಿ, ಟೈರ್ ಮೈಲೇಜ್ ಇಲ್ಲ, ಲೈನರ್ ಇಲ್ಲ. ನಾನು ಹೇಳ್ತಾ ಇರ್ತೇನೆ ನಮ್ಮ ಕಷ್ಟವನ್ನು ಹೇಳುದು ಮದನ್ ಮಣಿಪಾಲ್ ಮಾತ್ರ ಅಂತ. ನಾನು ತುಂಬಾ ಮಂದಿಯಲ್ಲಿ ಹೇಳಿದ್ದೇನೆ, ಅವರು ಪಡುವ ಕಷ್ಟ ಉಂಟಲ್ಲ ನಮ್ಗೆ ನೋಡಿದ್ರೆ ಇದೇ ಆಗ್ಬೋದು ನಮ್ದು ಗಾಡಿ. ಈಗ ಸ್ವಲ್ಪ ನಮ್ಗೆ ಸೆಟ್ ಆಗಿದೆ, ನಮ್ಗೆ ಕಾರ್ ಎಲ್ಲ ಬಿಡ್ಲಿಕ್ಕೆ ಆಗುದಿಲ್ಲ. ಹೌದಾ? ಬಸ್ ಬಿಟ್ಟಾಗಿ ಹಂಡ್ರೆಡ್ ಒಳ್ಳೇದು. ಯಾಕೆ ಅದು? ಡ್ರೈವಿಂಗ್ ಅಲ್ಲಿ ಟ್ರಾಫಿಕ್ ಟೈಮಿಂಗ್ ನೋಡ್ಬೇಕು. ಬಸ್ ಎಲ್ಲ ತೊಳೆಯುವಾಗ ಅಡಿಯೆಲ್ಲ ತೊಳಿಲಿಕ್ಕೆ, ಬಸ್ಸಿನ ಅಡಿಯೆಲ್ಲ ತೊಳೆದು. ವೀಕ್ಷಕರೇ, ಒಂದು ನೀವು ಗಮನಿಸಿ ನೋಡಿ, ಅವ್ರ ಪಾಪ ಎಷ್ಟು ಬೆವರೋಗಿದ್ದಾರೆ ನೋಡಿ. ಯಾಕೆ ಹೇಳಿದ್ರೆ ಪ್ರತಿ ಒಂದು ಡ್ರೈವರ್ ಅವರ ಕಷ್ಟ ಇದೆ ಗಾಡಿ. ಯಾಕಂದ್ರೆ ನಾನು ಆ ರೂಟ್ ಅಲ್ಲಿ ಮಾಡಿದ್ದೆ, ಅವತ್ತೇ ಅಷ್ಟು ಬ್ಲಾಕ್ ಇತ್ತು. ಈಗ ಹೇಗಿರ್ಬೋದು ಹಾಗಾದ್ರೆ? ಹಾಗೆಲ್ಲ ಒಳ್ಳೇದಾಗ್ತಿತ್ತು, ಜನ ಆಗ್ತಿತ್ತು. ಆಗೆಲ್ಲ ಗವರ್ಮೆಂಟ್ ಎಲ್ಲ ಫ್ರೀ ಇರ್ಲಿಲ್ಲ. ನಿಜವಾಗ್ಲು ಅನ್ನ ಕೊಟ್ಟ ದೇವರು. ಯಾಕಂದ್ರೆ ನಾವು ಈ ಪರಿಸ್ಥಿತಿಯಲ್ಲಿ ಇರ್ಬೇಕಾದ್ರೆ ನಮ್ಮ ಬಸ್ಸೇ ಕಾರಣ. ಈಗ ಅವರು ಹೇಳಿದ್ರು, ಬಾ ಮಾರೆ ನಾನಿದ್ದೇನೆ. ಫಸ್ಟ್ ಹೋಗುವಾಗ ಹೆದರಿಕೆ ಆಗಿದೆ, ರಾತ್ರಿ ಇಡೀ ಮಲಗ್ಲಿಲ್ಲ ನಾನು. ಹಾಯ್, ಹೆಲೋ, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಮದನ್ ಮಣಿಪಾಲ್. ಇವತ್ತು ನಾನು ಉಡುಪಿಯಿಂದ ಧರ್ಮಸ್ಥಳಕ್ಕೆ ಹೋಗುವಂತ ಬಸ್ಸಿನ ಒಂದು ಲಾಗ್ ಮಾಡ್ತಾ ಇದ್ದೇನೆ. ತುಂಬಾ ಜನ ಕೇಳ್ತಾ ಇದ್ರು, ಸರ್ ನಮ್ಗೆ ಧರ್ಮಸ್ಥಳಕ್ಕೆ ಹೋಗ್ಬೇಕು, ಇದರ ಸಂಪೂರ್ಣ ಮಾಹಿತಿ ಕೊಡಿ, ಟೈಮಿಂಗ್ಸ್ ಎಲ್ಲ ಎಷ್ಟು ಗಂಟೆಗೆ ಇದೆ, ಉಡುಪಿಯಿಂದ ಎಷ್ಟು ಗಂಟೆಗೆ ಹೊರಡುತ್ತೆ ಅಂತೆಲ್ಲ ತುಂಬಾ ಜನ ಕೇಳ್ತಾ ಇದ್ರು. ಇನ್ನೊಂದು ಏನು ವಿಷಯ ಗೊತ್ತಾ, ಈ ಒಂದು ಬಸ್ಸಿನ ಡ್ರೈವರ್ ಇದ್ದಾರಲ್ಲ, ನನ್ನದು ಅಪ್ಪಟ ಅಭಿಮಾನಿ ಅಂತೆ. ನನ್ನ ಫ್ರೆಂಡಿಗೆ ಕಾಲ್ ಮಾಡಿ ಹೇಳ್ತಾ ಇದ್ರಂತೆ, ನನಗೆ ಮದನ್ ಮಣಿಪಾಲ್ ಅವರನ್ನು ಒಂದ್ಸಲಿ ಮೀಟ್ ಮಾಡಿಸಿ, ಅವರನ್ನು ಮೀಟ್ ಆಗಬೇಕು ಅಂತ ತುಂಬ ಸಲ ಕೇಳ್ತಾ ಇದ್ರಂತೆ. ನಾನಿವತ್ತು ಅವರಿಗೆ ಗೊತ್ತಿಲ್ಲದೆ ನಾನು ಹೋಗ್ತಾ ಇದ್ದೇನೆ ಆಯ್ತಾ. ಇವರು ಸಹ ತುಂಬಾ ಎಕ್ಸ್ಪೀರಿಯನ್ಸ್ ಡ್ರೈವರ್, ಇಲ್ಲಿ ಬಂದಿದ್ದಾರಂತ ನನಗೆ ಕಾಲ್ ಮಾಡಿದ್ರು. ಆ ಒಂದು ಪರ್ಸನನ್ನು ನಿಮಗೆ ನಾನು ಇಂಟ್ರಡ್ಯೂಸ್ ಮಾಡಿ ಕೊಡ್ತೇನೆ, ಯಾರಂತ ನೋಡುವ. ಅವ್ರು ಎಷ್ಟು ಖುಷಿ ಆಗ್ತದೆ ನನ್ನನ್ನು ನೋಡಿ. ಅವರ ಎಕ್ಸ್ಪೀರಿಯನ್ಸ್ ಅನ್ನು ನಿಮಗೆ ನಾನು ಹೇಳಿಸ್ತೇನೆ, ಯಾವ ಥರ ಇದೆ, ಎಷ್ಟು ಎಕ್ಸ್ಪೀರಿಯನ್ಸ್ ಇದೆ ಅಂತೆಲ್ಲ ಹೇಳ್ತೇನೆ. ನೋಡ್ಕೊಂಡು ಬರುವ ಬನ್ನಿ. ಸರ್ ನಮಸ್ಕಾರ. ನಮಸ್ಕಾರ ಸರ್. ನಿಮ್ಮ ಹೆಸರು? ನಾನು ಚಂದ್ರಪ್ರಭಾ. ಹೇಗಿದ್ದೀರಾ? ಚೆನ್ನಾಗಿದ್ದೇನೆ. ಸರ್ ನಿಮ್ದು ಊರಲ್ಲಿ? ನಮ್ದು ಕಾರ್ಕಳ, ನೆಲ್ಲಿಕಾರ್ ಅಂತ ಬರ್ತದೆ. ನೆಲ್ಲಿಕಾರಲ್ಲಿ. ನೀವು ಬಸ್ ಫೀಲ್ಡ್ ಗೆ ಬಂದು ಎಷ್ಟು ವರ್ಷ ಆಯ್ತು? ನಾನು ಬಂದು 2006ರಲ್ಲಿ ಬಂದಿದ್ದೇನೆ. ಎಲ್ಲ ಗಾಡಿಯಲ್ಲಿ ಸ್ಪೇರ್ ಮಾಡ್ತಿದ್ದೆ. ಮತ್ತೆ ವಿಜಯಲಕ್ಷ್ಮಿ ಫಸ್ಟ್ ಗಾಡಿ ನಂದು ವಿಜಯಲಕ್ಷ್ಮಿ. ಎಲ್ಲಿಂದ ಎಲ್ಲಿ? ಅದು ಕೊಲ್ಲೂರು, ಧರ್ಮಸ್ಥಳದಿಂದ ಕೊಲ್ಲೂರು ಎಕ್ಸ್ಪ್ರೆಸ್ಸಿಗೆ ಅಂತ ಬಂದದ್ದು. ಅದರಲ್ಲಿ ಹೇಗೆ ಬಂದ್ರಿ ನೀವು ಒಂದು ಡ್ರೈವಿಂಗ್ ಹುದ್ದೆಗೆ? ಯಾವ ತರ ಅಂದ್ರೆ ನಂಗೆ ಎಕ್ಸ್ಪ್ರೆಸ್ ಇದ್ದು ಇದೇ ಗೊತ್ತಿರ್ಲಿಲ್ಲ. ಅದರಲ್ಲಿ ಒಂದು ಶೆನಯರ್ ಅಂತ ಕಂಡಕ್ಟರ್ ಇದ್ರು. ಅವರು ಹೇಳಿದ್ರು, ಬಾ ಮಾರೆ ನಾನಿದ್ದೇನೆ. ಫಸ್ಟ್ ಹೋಗುವಾಗ ಹೆದರಿಕೆ ಆಗಿದೆ, ರಾತ್ರಿ ಇಡೀ ಮಲಗ್ಲಿಲ್ಲ ನಾನು. ಬೆಳಿಗ್ಗೆ ಅವ್ರು ಹೇಳುವಾಗ ಫಾಸ್ಟ್ ಟ್ರಿಪ್ ಎಲ್ಲ ಹೇಳಿದ್ರು. ಮತ್ತೆ ಬಾ ಅಂತ ಹೇಳಿದ್ರು. ಮತ್ತೆ ಅವ್ರು ಹೇಳಿದಾಗ ಫಸ್ಟ್ ಒಂದು ಕಿಲೋಮೀಟರ್ ಕಷ್ಟ ಆಯ್ತು. ಮತ್ತೆ ನಂಗೆ ಸೆಟ್ ಆಯ್ತು. ಮತ್ತೆ ಅದರಲ್ಲಿ ಒಂದು 2-3 ವರ್ಷ ಇದ್ದೆ. 2 ವರ್ಷ ಮಾಡಿದ್ದೇನೆ. ಆ ಅನುಭವ ಹೇಗಿತ್ತು? ಅಂದ್ರೆ ಲೋಕಲ್ ಗಾಡಿ ಎಲ್ಲ ನೀವು ಮಾಡ್ತಾ ಇದ್ರಿ, ಕೂಡ್ಲೆ ಎಕ್ಸ್ಪ್ರೆಸ್ ಅಂತ ಹೇಳಿದ್ರು. ಲೋಕಲ್ ಅಲ್ಲಿ ಕಮ್ಮಿ ಮಾಡ್ತಿದ್ದ. ಫಸ್ಟ್ ಗೆ ನಾನು ಅದೇ ಲೋಕಲ್ 2 ಸಲ ಹೋಗಿದ್ದೇನೆ ಅಷ್ಟೇ. ಮತ್ತೆ ಸೀದಾ ಎಕ್ಸ್ಪ್ರೆಸ್ ಗೆ ಹೋದದ್ದು. ಯಾವ ಗಾಡಿ ಸರ್ ಅದು? ಅದು ವಿಜಯಲಕ್ಷ್ಮಿ. ಟಾಟಾವಲ್ಲ ಇಲ್ಲ? ಅದು ಟಾಟಾ ಗಾಡಿ. ಡ್ರೈವಿಂಗ್ ಹುದ್ದೆಗೆ ಬರೋಕ್ಕಿಂತ ಮೊದ್ಲು ಏನ್ ಮಾಡ್ತಾ ಇದ್ರಿ? ನಾನು ಬಸ್ಸಿಗೆ ಬರೋಕ್ಕಿಂತ ಮೊದಲು ನಾನು ಕ್ಲೀನರ್ ಆಗಿದ್ದೆ ಬಸ್ ಅಲ್ಲಿ. ಕ್ಲೀನರ್ ಆಗಿ ಯಾವ ಬಸ್ ಅಲ್ಲಿ? ಕುಷ್ಮಾಂಡಿನಿ ಅಂತ ಉಂಟು ನಮ್ಮ ಕಾರ್ಕಳದಲ್ಲಿ, ಬಜವಳ್ಳಿ ಹತ್ರ. ಅಲ್ಲಿ ಅದರಲ್ಲಿ ಇದ್ದೆ ಕ್ಲೀನರ್ ಆಗಿ. ಸರ್ ಕ್ಲೀನರ್ ಅಂತ ಹೇಳ್ತಾರೆ. ಸರ್ ಕ್ಲೀನರ್ ಅವರ ಕೆಲಸ ಏನು ಸರ್? ಅವಾಗ ನೀವು ಏನ್ ಮಾಡ್ತಾ ಇದ್ರಿ? ಈಗ ನಮ್ಗೆ ಯಾವತ್ತು ಕ್ಲೀನರ್ ಇರುವಾಗ ನಾವು ಬಸ್ ಎಲ್ಲ ತೊಳೆಯುವಾಗ ಅಡಿಯೆಲ್ಲ ತೊಳಿಲಿಕ್ಕೆ ಇತ್ತು. ಬಸ್ಸಿನ ಅಡಿಯೆಲ್ಲ ತೊಳೆದು, ಅದು ಮೈನೆಕ್ಸಲ್ ಅಂತ ಬರ್ತದೆ, ಅದಕ್ಕೆಲ್ಲ ಗ್ರೀಸ್, ಅದು ತೊಳೆದು ಗ್ರೀಸ್ ಎಲ್ಲ ಹೊಡಿಬೇಕು. ಅದಕ್ಕೆ ತೊಳೆದು ಡೀಸೆಲ್ ಹಾಕಿ ಎಲ್ಲ ತೊಳೆದು ಗ್ರೀಸ್ ಹೊಡಿಲಿಕ್ಕೆ ಇತ್ತು. ಈಗ ಅದೆಲ್ಲ ಏನಿಲ್ಲ. ಈಗ ನಾವು ಇಲ್ಲೇ ಹೊಡಿಸುದಲ್ಲ ಬಸ್ ಸ್ಟ್ಯಾಂಡ್ ಅಲ್ಲಿ ಗ್ರೀಸ್ ಎಲ್ಲ. ಬಸ್ ಹಾಲ್ಟ್ ಆದ ನಂತರ ನಿಮ್ಗೆ ಕೆಲಸ ಇತ್ತು? ಬಸ್ ಹಾಲ್ಟ್ ಆದ ಕೆಲಸ ಪ್ರತಿ ದಿವಸ ನಾವು ಮಲಗುವಾಗ 12-1 ಗಂಟೆ ಆಗ್ತಿತ್ತು ಬಸ್ ತೊಳೆಯುವಾಗ. ಸರ್ ಅವಾಗ ಎಷ್ಟು ಸ್ಯಾಲರಿ ಇತ್ತು ಸರ್? ಆಗ ನಮ್ಗೆ 150 ರೂಪಾಯಿ ಕ್ಲೀನರಿಗೆ ಒಂದು ಬಸ್. ಅಂದ್ರೆ ಎಷ್ಟು ಬಸ್ ಮಾಡೋದು? ಅದು ಲೈನ್ಗೆ ಹೋಗ್ಲಿಕ್ಕೆ ಇತ್ತು, ಖಾಲಿ ಗಾಡಿ ತೊಳಿಲಿಕ್ಕೆ ಅಲ್ಲ. ಲೈನ್ಗೆ ಕೂಡ ನಾವು ಹೋಗ್ಬೇಕು. ಲೈನ್ ಅಂತ ಹೇಳಿದ್ರೆ ಬಸ್ ಅಲ್ಲಿ ಇರ್ಬೇಕು, ರೈಟ್ ಕೊಡ್ಲಿಕ್ಕೆ ನಾವೇ ಬೇಕು. ಆಗ ಕ್ಲೀನರ್ ಎಲ್ಲ ಇತ್ತಲ್ಲ, ಈಗಿಲ್ಲ ಅಲ್ಲ. ಆಗ ಕ್ಲೀನರ್ ಎಲ್ಲ ಇತ್ತು. ಅವಾಗೆಲ್ಲ ನೀವು ಡ್ರೈವಿಂಗ್ ಎಲ್ಲ ನೋಡ್ತಿದ್ದೆ ಅಷ್ಟೇ, ನಂಗೆ ಕೊಡ್ಲಿಲ್ಲ. ನಾನು ನೋಡ್ಕೊಂಡೇ ಕಲ್ತದ್ದು. ನಂತರ ನೀವು ಚಾಲಕ ಹುದ್ದೆ. ಸರ್ ಚಾಲಕ ಹುದ್ದೆ ಹೇಗೆ ಆಗ್ತದೆ ಸರ್? ಕಷ್ಟ ಇದೆ? ಕಷ್ಟ ಇದೆ ಸರ್. ಎಲ್ಲರೂ ಗೊತ್ತುಂಟಲ್ಲ, ಎಲ್ಲ ಕಾರಿನ ಅವ್ರು ಸೈಡ್ ಕೊಡುದಿಲ್ಲ, ಎಲ್ಲ ನಮ್ಗೆ ಬೈದೆ.
ಆ, ಮತ್ತೆ ಜನಗಳು ಕೂಡ ಹಾಗೆ ಈಗ ಮೊದಲು ಒಳ್ಳೆ ಇದ್ರು. ಈಗ ಕೆಲವು ಜನಗಳು ಒಳ್ಳೆದಿದ್ದಾರೆ, ಓಕೆ. ಈಗೆಲ್ಲ ಬೈಯವರೇ ಇರುದು, ಎಂತ ಮಾಡುದು. ತುಂಬಾ ರಿಸ್ಕ್ ರಿಸ್ಕ್ ಇದೆ. ಸರ್. ನಿಮ್ ಪ್ರಕಾರ ಇನ್ನು ಬರುವವರು ಚಾಲಕ ಹುದ್ದೆಗೆ ಬರ್ಬೋದಾ? ನಾನು ನನ್ನ ಪ್ರಕಾರ ಬೇಡ ಅಂತ ಹೇಳುದು. ಈಗ ಇದು ಈಗಿನ ಮೂಮೆಂಟ್ ಅಲ್ಲಿ ಟ್ರೈನ್ ಫೀಲ್ಡ್, ಬಸ್ ಫೀಲ್ಡ್ ಅಲ್ಲ ಈಗ ಅಷ್ಟು ಕಷ್ಟ ಉಂಟು. ಈಗ ವೆಹಿಕಲ್ ಎಲ್ಲ ಜಾಸ್ತಿ ಆಗಿದೆ. ಓಕೆ, ತುಂಬಾ ಕಷ್ಟ. ತುಂಬಾ ಕಷ್ಟ ಉಂಟು. ಹಾಗಾಗಿ ಬರುದು ಸಹ ಇಲ್ಲ. ಈಗ ಇನ್ನು ಬರುದಿಲ್ಲ, ಈಗ ನಮ್ಗೆ ಬದ್ಲಿಗೆ ಡ್ರೈವರ್ ಇಲ್ಲ ಈಗ, ಹಾಗೆ ಆಗಿದೆ. ಹೌದು, ತುಂಬಾ ಜನ ಕೇಳ್ತಾರೆ, ನನ್ಗೆ ಹೇಳ್ತಾರೆ ಬದ್ಲಿಗೆ ತುಂಬಾ ಕಷ್ಟ ಆಗ್ತದೆ ಅಂತ. ಅಷ್ಟು ಕಷ್ಟ ಆಗುತ್ತೆ ಡ್ರೈವರ್ ಸಿಗಲ್ಲ ಈಗ. ಮುಂಚೆ ಎಲ್ಲ ಬರ್ತಿದ್ರು, ಈಗ ಬೇಡ ಬಸ್ಸಿಗೆ, ಎಲ್ಲ ಆಟೋ ಮಾಡಿದ್ದಾರೆ ಈಗ ಬಸ್ಸಿನವರು. ರಿಕ್ಷಾ ಮಾಡಿ ಈಗ ಅದ್ರಲ್ಲೇ ಇದ್ದಾರೆ. ಓಕೆ, ಅಂದ್ರೆ ಅವರು ರಿಕ್ಷಾ ಮಾಡಿದ್ದಾರೆ. ಲಾಕ್ ಡೌನ್ ಆದ ಮೇಲೆ ಎಲ್ಲ ರಿಕ್ಷಾ ಮಾಡಿದ್ದಾರೆ. ಓಕೆ ಸರ್, ಇನ್ನೊಂದು ಮುಖ್ಯವಾಗಿ ನಿಮ್ಮ ಹತ್ರ ಕೇಳಬೇಕು, ಈ ಲಾಕ್ ಡೌನ್ ಟೈಮ್ ಅಲ್ಲಿ ನೀವು ಯಾವ ತರ ಟೈಮ್ ಅನ್ನು ಸ್ಪೆಂಡ್ ಮಾಡ್ತಿದ್ದೀರಿ ಸರ್? ನಾನು ಲಾಕ್ ಡೌನ್ ಟೈಮ್ ಅಲ್ಲಿ ನಾನು ಮನೆಯಲ್ಲೇ ಇದ್ದೆ. ಅಂದ್ರೆ ನನ್ನ ಹತ್ರ ಟೂರಿಸ್ಟ್ ಗಾಡಿ ಇತ್ತು, ಅದ್ರಲ್ಲೆಲ್ಲ ಸ್ವಲ್ಪ ಬಾಡಿಗೆ ಮಾಡ್ತಿದ್ದೆ. ಸಣ್ಣ ಪುಟ್ಟ ಬಾಡಿಗೆ ಇತ್ತು. ಮತ್ತೆ ಅದರಲ್ಲಿ ಆಗ್ಲಿಲ್ಲ. ಮತ್ತೆ ನನಗೆ ಮೊದಲು ಕೂಡ ಬಸ್ ಅಲ್ಲೇ ಇದ್ದದಲ್ಲ, ಮತ್ತೆ ಬಸ್ಸಿಗೆ ಹೋಗುವ ಅಂತ ಆಯ್ತು. ರಿಟರ್ನ್ ಬಸ್ಸಿಗೆ. ಲಾಕ್ ಡೌನ್ ಅಲ್ಲಿ ತುಂಬಾ ಜನ ಕಷ್ಟಪಟ್ಟಿದ್ದಾರೆ ಅಲ್ವಾ? ಓಕೆ, ನೀವು ಲೋಕಲ್ ಎಲ್ಲ ಸ್ವಲ್ಪ? ನಾನು ಸ್ವಲ್ಪ ಅಲ್ಲಿ ಲೋಕಲ್ ಆಟೋ ಇತ್ತು ನನ್ನ ಹತ್ರ. ಈಗ ಕೂಡ ಆಟೋ ಉಂಟು ನನ್ನ ಹತ್ರ, ಈಗ ಸಹ ಉಂಟು. ನಾನು ರಜೆ ಮಾಡಿದ್ರೆ ಆಟೋದಲ್ಲೇ ಇರುದು. ಒಂದು ವಾರ ರಜೆ ಮಾಡಿದ್ರೆ ಆಟೋದಲ್ಲಿ ಬಸ್ ಸ್ಟ್ಯಾಂಡ್ ಅಲ್ಲಿ ಇದ್ದು ಬರುವಾಗ ಮನೆಯಲ್ಲಿ ಇಟ್ಟು ಬರುದು ಆಟೋ. ನಿಜವಾಗ್ಲು. ಓಕೆ, ಯಾಕೆ ಹೇಳಿದ್ರೆ ಕೆಲವರಿಗೆ ಮನೆಯಲ್ಲಿ ಕೂರುದಿಲ್ಲ ಸರ್, ಏನಾದ್ರೂ ಒಂದು ಕೆಲಸ ನಾವು ತಿರ್ಗಾಡ್ತಿದ್ದದಲ್ಲ ಬಸ್ ಅಲ್ಲಿ ಇರುವಾಗ. ರಜೆ ಮಾಡುವಾಗ ಕೂಡ ನಾವು ಬಸ್ ಸ್ಟ್ಯಾಂಡ್ ಗೆ ಹೋಗುವಂತ ಆಗ್ತದೆ. ಸರ್, ಬಸ್ ಬಿಟ್ಟು ಆಟೋ ಬಿಡುವಾಗ ಏನಾದ್ರೂ ಡಿಫ್ರೆನ್ಸ್ ಆಗುತ್ತಾ? ಉಂಟು. ಆಗಿದೆ, ನಮ್ಗೆ ಕಾರ್ ಎಲ್ಲ ಬಿಡ್ಲಿಕ್ಕೆ ಆಗುದಿಲ್ಲ. ಹೌದಾ? ಬಸ್ ಬಿಟ್ಟಾಗಿ ನಮ್ಗೆ ಆಗುದಿಲ್ಲ, ಕಾರ್ ಎಲ್ಲ ಬಿಡ್ಲಿಕ್ಕೆ ಆಗುದಿಲ್ಲ. ಓಕೆ, ನಮ್ಗೆ ಬಸ್ ಒಂದು ಇದೇ ಬೇರೆ ಉಂಟು. ಓಕೆ, ಇದು ನನಗೆ ಸಹ ಅನುಭವ ಆಗಿದೆ. ಲಾಸ್ಟ್ ಟೈಮ್ ನಾನ್ ಮತ್ತೆ ನನ್ನ ಫ್ರೆಂಡ್ ಬ್ಯಾಂಗ್ಳೂರ್ ಬಸ್ ಓಡಿಸುವವರು, ನಾನು ಕಾರ್ ಕೊಟ್ಟೆ ಸರ್ ಬಿಡಿ ಅಂತ ಹೇಳಿದೆ. ಅವ್ರು ಬಿಡುವಾಗ್ಲೂ ಇಲ್ಲ ನೀವು ಬಿಡಿ ಹೇಳಿದ್ರು, ಮತ್ತೆ ಬಿಡುವಾಗ ಹೇಳಿದ್ರು ಅಯ್ಯೋ ಇದು ಕಷ್ಟ ಆಗ್ತದೆ. ಏನ್ ಸರ್ ಅದೇನ್ ಕಷ್ಟ ಆಗುತ್ತೆ? ಹೇಗೆ? ಎಂತ ಚಿಕ್ಕ ಗಾಡಿ ಅಲ್ಲ, ನಮ್ಗೆ ದೊಡ್ಡ ಗಾಡಿಯಲ್ಲಿ ಹೈಟ್ ಅಲ್ಲಿ ಕುತ್ಕೊಂಡು ಇದರಲ್ಲಿ ಕುತ್ಕೊಳ್ಳುವಾಗ ಅದು ಚಿಕ್ಕದ ಆಗ್ತದೆ, ನಮ್ಗೆ ಸೆಟ್ ಆಗುದಿಲ್ಲ ಸ್ಟೇರಿಂಗ್. ಹಾಗೆ ಅಂದ್ರೆ ದೊಡ್ಡ ಸ್ಟೇರಿಂಗ್ ಇರ್ತದೆ. ಬಸ್ ದೊಡ್ಡ ಬಸ್ ಅಲ್ಲ, ನಮ್ಗೆ ಅದೇ ಸ್ವಲ್ಪ ಹೈಟ್ ಇರ್ತದಲ್ಲ. ಕಾರಲ್ಲಿ ಕುತ್ಕೊಳ್ಳುವಾಗ ನಮ್ಗೆ ಅಷ್ಟು ಸೆಟ್ ಆಗುದಿಲ್ಲ, ಸ್ವಲ್ಪ ಭಯ. ನಮ್ಮ ಮನೆಯಲ್ಲಿ ಕೂಡ ಕಾರ್ ಉಂಟು, ಆದ್ರೂ ಕೂಡ ತುಂಬಾ ಜನ ತುಂಬಾ ಜನ ಹೇಳಿದ್ದಾರೆ. ಕೆಲವರು ಹೇಳ್ತಾರೆ ಬಸ್ ಡ್ರೈವಿಂಗ್ ಮಾಡ್ತಾರೆ, ಬೈಕ್ ಬಿಡುದಿಲ್ಲ. ಹೌದೌದು, ಹೆಚ್ಚಿನವರು ಇದ್ದಾರೆ. ಬಸ್ ಬಿಡ್ತಾರೆ, ಬೈಕ್ ಬಿಡುದಿಲ್ಲ. ನಂಗೆ ಕೂಡ ಬೈಕ್ ನಾನು ಕೂಡ ಬಿಡುದಿಲ್ಲ. ಹೌದಾ? ಹಾಗೆ ನಾನು 2 ಸಲ ಬಿದ್ದೆ, ಭಯ ಆಗ್ತದೆ. ಅದಕ್ಕೆ ರಿಕ್ಷಾ ತಗೊಂಡದ್ದು. ಓ ನೋಡಿ, ಡ್ರೈವಿಂಗ್ ಅಲ್ಲಿ ಎಲ್ಲ ನೋಡಿ ಎಷ್ಟು ಎಲ್ಲ ಇದಿದೆ ನಾವು ಹೇಳುದು ಹಾಗೆ. ಈಗೆಲ್ಲ ತುಂಬಾ ರಿಸ್ಕ್ ಉಂಟು ಈಗ, ಮುಂಚಿನಾಗೆ ಇಲ್ಲ. ನಾವು ಅದು 2006 ಇರುವಾಗ ಅಷ್ಟು ವೆಹಿಕಲ್ ಅಲ್ಲಿ ಇರ್ಲಿಲ್ಲ. ಈಗ ತುಂಬಾ ಆಗಿದಲ್ಲ, ಕಷ್ಟ ಉಂಟು ಈಗ. ಸರ್, ನಿಮ್ ಪ್ರಕಾರ ತುಂಬಾ ಟಫೆಸ್ಟ್ ರೂಟ್ ಯಾವ್ದು ಸರ್ ನೀವು ಮಾಡಿರೋ ಪ್ರಕಾರ? ಮಂಗಳೂರು ಕೊಲ್ಲೂರು ಉಂಟಲ್ಲ, ಅದು ಅಂದ್ರೆ ಉಡುಪಿ ಮಣಿಪಾಲ್ ಅದೆಲ್ಲ ಟಫ್ ಉಂಟು. ಅಂದ್ರೆ ಅಲ್ಲಿ ಮಂಗಳೂರಲ್ಲಿ ನಾನು ಮಾಡಿದ್ದೆ, ನಮ್ಗೆ ಅದೇ ಬೇಡ ಅಂತ ಮತ್ತೆ ಬಿಟ್ಟದ್ದು. ಆಗುದಿಲ್ಲ, ಬ್ಲಾಕ್ ಅಲ್ಲಿ ಎಲ್ಲ, ನಂತರ ಅಲ್ಲಿ ಬ್ಲಾಕ್, ಕೊಟ್ಟಾರದಲ್ಲಿ ಬ್ಲಾಕ್ ಎಲ್ಲ. ಪಾಪ ಅವರು ಪಡುವ ಕಷ್ಟ ಉಂಟಲ್ಲ, ನಮ್ಗೆ ನೋಡಿದ್ರೆ ಇದೇ ಆಗ್ಬೋದು ನಮ್ದು ಗಾಡಿ ಈಗ ಸ್ವಲ್ಪ. ನಿಜವಾಗ್ಲು ತುಂಬಾನೇ. ಹಾಗಾದ್ರೆ ಮಂಗಳೂರು ಟು ಉಡುಪಿ ಕುಂದಾಪುರ ಮಾಡುವ ಅವರಷ್ಟು ಕಷ್ಟ ಯಾರಿಗಿಲ್ಲ. ಯಾರು ಬೇಕಾದ್ರೂ ಬೈತಾರೆ ಅವರಿಗೆ, ಅವರು ಹಾರ್ನ್ ಹೊಡಿತಾನೆ. ಹಾಗೆ ಅವರ ಪರಿಸ್ಥಿತಿ ನೋಡುವಾಗ ನಮ್ಗೆ ಬೇಸರ ಆಗ್ತದೆ. ಖಂಡಿತ ನೋಡಿ, ಒಂದು ಡ್ರೈವರ್ ಆಗಿ ಇನ್ನೊಂದು ಡ್ರೈವರ್ ಕಷ್ಟ ನೀವು ಅರ್ಥ ಮಾಡ್ತೀರಿ. ಯಾಕಂದ್ರೆ ನಾನು ಆ ರೂಟ್ ಅಲ್ಲಿ ಮಾಡಿದ್ದೆ, ಅವತ್ತೇ ಅಷ್ಟು ಬ್ಲಾಕ್ ಇತ್ತು. ಈಗ ಹೇಗಿರ್ಬೋದು ಹಾಗಾದ್ರೆ ಅವರ ಪರಿಸ್ಥಿತಿ? ಈಗ ಹೇಗಿರ್ಬೋದು ಅಲ್ವಾ? ಮಂಗಳೂರು ಹೋಗುವ ಗಾಡಿ ಟೈಮೇ ಇಲ್ಲ. ಎಲ್ಲಿ ಕೂಡ ಒಂದು 6K ಅವ್ರದ್ದು ಮೇಲೆ ಗಾಡಿ, ಪಾಪ ಟೈಮೇ ಇಲ್ಲ ಅವರಿಗೆ. ಇಲ್ಲಿ ಬಂದು ಕೂಡ ತಿರುಗಿಸಿ ಹೋಗ್ಲಿಕ್ಕೆ. ಕೆಲವೊಂದ್ಸಲಿ ಊಟದ ಟೈಮ್, ಊಟಕ್ಕಿಲ್ಲ, ಮಧ್ಯಾಹ್ನ ತಿಂಡಿ. ನಮ್ದು ಕೂಡ ವಿಜಯಲಕ್ಷ್ಮಿ ಇರುವಾಗ ಹಾಗೆ, ನಮ್ಗೆ ಊಟಕ್ಕೆಲ್ಲ ಟೈಮ್ ಇಲ್ಲ. ಊಟ ಅಲ್ಲಿ ಕೊಲ್ಲೂರಲ್ಲಿ ಮಾಡಿದ್ರೆ ಮಾತ್ರ, ಅದು ಕೂಡ ಎಕ್ಸ್ಪ್ರೆಸ್. ಓಕೆ, ಅಷ್ಟ ಟೈಮ್ ಆದ್ರೆ ಆಯ್ತು, ಇಲ್ಲಾದ್ರೆ ಇಲ್ಲ. ಊಟ ಎಷ್ಟೋ ಸಲ ಊಟ ಮಾಡ್ಲಿಲ್ಲ ನಾನು. ನಮ್ಗೆ ಈ ಗಾಡಿಯಲ್ಲಿ ಕೂಡ ಹಾಗೆ, ನಮ್ಗೆ ಈಗ ನಾವು ಹೋಗುದಿಲ್ಲ ಧರ್ಮಸ್ಥಳಕ್ಕೆ. ಇದ್ರಲ್ಲಿ ಧರ್ಮಸ್ಥಳಕ್ಕೆ ಹೋದ್ರೆ ಈ ಗಾಡಿಯಲ್ಲಿ ಊಟ ಇಲ್ಲ, ಸೀದಾ ಹೋಗಿ ಬರುದೇ. ಓಕೆ ಸರ್, ಇದು ಎಲ್ಲಿಂದ ಎಲ್ಲಿಗೆ ಬರೋದು ಗಾಡಿ ಸರ್? ಇದು ಬೆಳಿಗ್ಗೆ ಧರ್ಮಸ್ಥಳದಿಂದ ಬಿಡ್ಲಿಕ್ಕೆ. ಓಕೆ, ಎಷ್ಟು ಗಂಟೆಗೆ? 7 ಗಂಟೆಗೆ. 7 ಗಂಟೆ ಬಿಟ್ಟ ಗಾಡಿ ಸೀದಾ ಉಡುಪಿ. ಕಾರ್ಕಳ ಆಗಿ ಬಜಗೋಳಿ, ಕಾರ್ಕಳ, ಉಡುಪಿ. ಓಕೆ, ಮತ್ತೆ ರಿಟರ್ನ್ ಬೆಳ್ತಂಗಡಿ. ಧರ್ಮಸ್ಥಳಕ್ಕೆ ಹೋಗ್ಲಿಕ್ಕೆ ಉಂಟು, ನಮ್ಗೆ ಟೈಮ್ ಸಾಕಾಗುದಿಲ್ಲ. ಆತರ ಉಂಟು. ಅದು ನಾವು ಸೂಪರ್ ಮಾಡ್ಬೇಕು. ಇಲ್ಲಿಂದ ಇಲ್ಲಿ ಕಾರ್ಕಳದಿಂದವೇ ಎರಡು ಗಾಡಿಯನ್ನು ಸೈಡ್ ಹೊಡ್ಕೊಂಡು ಹೋಗ್ಬೇಕು. ಓಕೆ ಸರ್, ಸೂಪರ್ ಅಂತ ಹೇಳಿದ್ರೆ ಏನ್ ಸರ್? ನಮ್ಮ ಸಬ್ಸ್ಕ್ರೈಬರ್ನವರು ತುಂಬಾ ಕೇಳ್ತಾ ಇದ್ರು, ಅಂದ್ರೆ 2-3 ಗಾಡಿ ಮಾಡ್ಲಿಕ್ಕಿಲ್ಲ. ಎದುರು ಅವರ ಟೈಮ್ ಅಲ್ಲಿ ನಾವು ಅವರ 2 ಗಾಡಿಯನ್ನು ಸೈಡ್ ಹೊಡ್ಕೊಂಡು ಹೋಗ್ತೇವಲ್ಲ, ನಾವು ಜನ ಪಿಕಪ್ ಮಾಡುದಿಲ್ಲ. ನಾವು ಸೀದಾ ಹೋಗುದು, ಜನವನ್ನು ಕರ್ಕೊಂಡು ಹೋಗುದು ಡೈರೆಕ್ಟ್. ಅಂದ್ರೆ ಪ್ಯಾಸೆಂಜರ್ ಇದ್ದವ್ರ ಅವ್ರು ಎದುರು ಹೋಗಿ ನಾವು ನಿಲ್ಲಿಸ್ಲಿಕ್ಕಿಲ್ಲ. ಯಾಕಂದ್ರೆ ಎದುರು ಗಾಡಿ ನಮ್ಮ ಟೈಮ್ ಆಗಿರುದು, ನಮ್ಮ ಟೈಮ್
ನಮ್ಗೆ ಟೈಮ್ ಇಲ್ಲ ಅಲ್ಲ, ಹಾಗೆ ನಾವು ಸೀದಾ ಹೋಗುದು. ಅದಕ್ಕೆ ಸೂಪರ್. ಅದಕ್ಕೆ super ಹೇಳುದು. ಪಿಕಪ್ ಮಾಡ್ಲಿಕ್ಕೆ ಪಿಕಪ್ ಮಾಡ್ಲಿಕ್ಕಿಲ್ಲ. ಓಕೆ ಸರ್, ಎಷ್ಟು ಟೈಮ್ ತಕೊಳ್ತೀರಾ ಸರ್ ಉಡುಪಿಯಿಂದ ಧರ್ಮಸ್ಥಳಕ್ಕೆ? ನಾವು ಈಗ ಇಲ್ಲಿ ನೈಟ್ ಬಿಡ್ತೇವಲ್ಲ, ಓಕೆ. ನೈಟ್ ಬಿಡುವಾಗ 7:20ಕ್ಕೆ ಬಿಡ್ತೇವೆ, 8:00ವರೆಗೆ ಕಾರ್ಕಳ ಹೋಗ್ತೇವೆ. ಕಾರ್ಕಳದಲ್ಲಿ 8:40ಕ್ಕೆ ಬಿಡ್ತೇವೆ. ಓಕೆ. ಮತ್ತೆ ನಾವು ಹೋಗುದೇ ರಾತ್ರಿ. ನಮ್ದು ಲಾಸ್ಟ್ ಗಾಡಿ ಇದು. ಲಾಸ್ಟ್ ಗಾಡಿ ಉಡುಪಿಯಿಂದ ಬಿಡುದು ಲಾಸ್ಟ್ ಗಾಡಿ. ಅಲ್ಲ, ಉಡುಪಿಯಿಂದ ಧರ್ಮಸ್ಥಳಕ್ಕೆ ಲಾಸ್ಟ್ ಗಾಡಿ. ಲಾಸ್ಟ್ ಗಾಡಿ. ಮತ್ತೆ ಯಾವ್ದು ಗಾಡಿ ಇಲ್ಲ. ಯಾವ್ದು ಗಾಡಿ? ಇದೇ ಲಾಸ್ಟ್ ಗಾಡಿ. ಓಕೆ. ಹಾಗಾದ್ರೆ ಕಾರ್ಕಳದಲ್ಲಿ ಕೂಡ ಇದೇ ಲಾಸ್ಟ್. ಇದೇ ಲಾಸ್ಟ್ ಅಲ್ವಾ? ಓಕೆ. ಹೆಚ್ಚಾಗಿ ಧರ್ಮಸ್ಥಳಕ್ಕೆಲ್ಲ ಬರುವವರೆಲ್ಲ ಬರ್ತಾರೆ. ಬರ್ತಾರೆ. ಭಾನುವಾರ ಶನಿವಾರ ಎಲ್ಲ ರಶ್ ಇರ್ತದೆ. ಸರ್, ಓನರ್ ಹೆಸರೇನು ಸರ್? ಅನೀಶ್. ಅನೀಶ್ ಅಂತ. ಎಷ್ಟು ಬಸ್ ಇದೆ ಅವರ ಹತ್ರ? 7 ಉಂಟು ಈಗ. 7 ಬಸ್ ಇದೆ. ಮಹಿಷಮರ್ದಿನಿ 7 ಬಸ್ ಇದೆ. ಎಲ್ಲಿಯವರು ಸರ್ ಅವರು? ಅವರು ನಮ್ಮ ಇಲ್ಲಿ ಉಡುಪಿ ಪರ್ಕಳ. ಪರ್ಕಳ. ಓಕೆ. ಓಕೆ. ನಿಮ್ಗೆ ಒಂದು ಡ್ರೈವಿಂಗ್ ಮಾಡ್ಲಿಕ್ಕೆ ಕಂಫರ್ಟ್ ಅಂತ ಆಗುದಂತ ಗಾಡಿ ಯಾವುದು? ಲೈಲ್ಯಾಂಡ್, ಟಾಟಾ, ಐಶರ್? ಲೈಲ್ಯಾಂಡ್. ಆದ್ರೆ ನಾನು ಫಸ್ಟ್ ಗೆ ಡ್ಯೂಟಿ ಮಾಡಿದ ಟಾಟಾದಲ್ಲಿ. ಓಕೆ. ಟಾಟಾ ಕೂಡ ಒಳ್ಳೇದುಂಟು, ಇಲ್ಲ ಅಂತ ಹೇಳುದಿಲ್ಲ. ಆದ್ರೆ ಈಗ ನಾವು ಈ ಗಾಡಿಯಲ್ಲಿ ಲೈಲ್ಯಾಂಡ್ ಅಲ್ಲಿ ಕೂತ್ಕೊಂಡ್ರೆ, RK ಅಲ್ಲಿ ಕೂಡ ಲೈಲ್ಯಾಂಡ್ ಇತ್ತು. ಆಗ ಇದಿತ್ತು, ಅದು ಲಿವರ್ ಗೇರ್ ಉಂಟು. BS2 ಗಾಡಿ. ಒಳ್ಳೇದಾಗ್ತಿತ್ತು. ತುಂಬಾ ಜನ ಹೇಳ್ತಾರೆ, ಅದ್ ಸಹ ನನಗೆ ಕಮೆಂಟ್ ಬರ್ತದೆ, ಸ್ಮಾರ್ಟ್ ಲಿಂಕ್ಸ್ ಎಲ್ಲ ಅಷ್ಟು ಬಿಡ್ಲಿಕ್ಕೆ ಮಜಾ ಆಗುದಿಲ್ಲ, ದೊಡ್ಡ ಗಾಡಿ ಬಿಟ್ಟ ಹಾಗೆ ಇದು ಆಗುದಿಲ್ಲ ಅಲ್ವಾ? ದೊಡ್ಡ ಗಾಡಿದೊಂದು ಇದೇ ಬೇರೆ ಉಂಟು, ಓಡಿಸ್ಲಿಕ್ಕೆ ಸ್ವಲ್ಪ ಕುತ್ಕೊಳ್ಳಿಕ್ಕೆ ಎಲ್ಲ ಒಳ್ಳೇದಾಗ್ತದೆ. ಮೈಲೇಜ್ ಎಲ್ಲ ಇದು ಸ್ವಲ್ಪ ಜಾಸ್ತಿ. ಮೈಲೇಜ್ ಇದು, ಇದರಲ್ಲಿ ಟೈರ್ ಮೈಲೇಜ್ ಇಲ್ಲ, ಲೈನರ್ ಇಲ್ಲ ಈ ಗಾಡಿಯಲ್ಲಿ. ಈ ಗಾಡಿ ಚಿಕ್ಕ ಗಾಡಿಯಲ್ಲಿ ಅದೇ ಸಮಸ್ಯೆ. ಅದೇ ನಮ್ಮ ದೊಡ್ಡ ಗಾಡಿಯಲ್ಲಿ ಆದ್ರೆ ಅದೇನಿಲ್ಲ, ಲೈನರ್ ಬರ್ತದೆ, ಟೈರ್ ಬರ್ತದೆ. ಮೈಲೇಜ್ ಮಾತ್ರ ಅದು ಚಿಕ್ಕ ಟೈರ್ ಅಲ್ಲ, ಹಾಗೆ. ಅದಕ್ಕೋಸ್ಕರ ತುಂಬಾ ವರ್ಷದ ಎಕ್ಸ್ಪೀರಿಯನ್ಸ್ ಇದೆ ನಿಮ್ಗೆ. ಅದೇ 2006ರಲ್ಲಿ ಬಂದಿದ್ದೇನೆ. ಮಿಡ್ಲಲ್ಲಿ ಒಮ್ಮೆ ಬಸ್ ಬೇಡ ಅಂತ ಬಿಟ್ಟೆ. ಯಾಕೆ ಸರ್? ನಾನು ಒಮ್ಮೆ ಅಂದ್ರೆ ಈಗ ಬ್ಲಾಕ್ ಎಲ್ಲ ನೋಡುವಾಗ ಯಾಕೆ ಸುಮ್ನೆ ರಿಸ್ಕ್ ತಗೊಳ್ಳುದು ಯಾಕೆ ಅಂತ ಒಮ್ಮೆ ಬಿಟ್ಟು ಹೋಗಿದ್ದೆ. 1 ವರ್ಷ ಬಿಟ್ಟೆ. 1 ವರ್ಷ ಬಿಟ್ಟು ಅದಾಗ್ಲಿಲ್ಲ, ನಮ್ಗೆ ಮನಸ್ಸು ಬರ್ಲಿಲ್ಲ. ಹೋಗುವ ಪುನಃ ಬಸ್ಸಿಗೆ ಹೋಗುವ ಅಂತ ಆಯ್ತು. ಮತ್ತೆ ರಿಟರ್ನ್ ಬಂದೆವು. ಯಾಕೆ ಹೇಳಿದ್ರೆ ನಮ್ಮ ಫಸ್ಟಿಗೆ ಒಂದು ಹುದ್ದೆಯನ್ನು ಮರಿಲಿಕ್ಕೆ ಇಲ್ಲ. ಇದನ್ನು ನಾನು ಈ ಡ್ರೈವಿಂಗ್ ಫೀಲ್ಡ್ ಅಲ್ಲಿ ನನಗೆ ಏನು ಇದಾಗ್ಲಿಲ್ಲ. ನಾನು ಬಸ್ಸಿಗೆ ಬಂದೆ ಅಲ್ಲ, ನಾನು ಒಳ್ಳೇದಾಗಿದ್ದೇನೆ. ಬಸ್ಸಲ್ಲಿ ನಾನು ಹಾಳಾಗ್ಲಿಲ್ಲ. ಖಂಡಿತ ಸರ್. ಓಕೆ. ಮತ್ತೆ ಬಸ್ ನಮ್ಗೆ ದೇವರೇ. ಅದು ಯಾವ್ದು ನಿಜವಾಗ್ಲು ಅನ್ನ ಕೊಟ್ಟ ದೇವರು. ಯಾಕಂದ್ರೆ ನಾವು ಈ ಪರಿಸ್ಥಿತಿಯಲ್ಲಿ ಇರ್ಬೇಕಾದ್ರೆ ನಮ್ಮ ಬಸ್ಸೇ ಕಾರಣ ಈಗ. ಖಂಡಿತ ಸರ್. ಇವಾಗ ಮಳೆ ಟೈಮ್ ಅಲ್ಲೆಲ್ಲ ನೀವು ಹೇಗೆ ಸರ್ ಅಡ್ಜಸ್ಟ್ ಮಾಡ್ತೀರಾ ಟೈಮ್ ಎಲ್ಲ? ಈಗ ಕೆಲವರೆಲ್ಲ ಹೇಳ್ತಾರೆ ಈ ಸಣ್ಣ ಗಾಡಿಯಲ್ಲೆಲ್ಲ ಸ್ವಲ್ಪ ಬ್ರೇಕಿಂಗ್ ಸಮಸ್ಯೆ ಎಲ್ಲ ಕಂಪ್ಲೇಂಟ್ ಆಗ್ತದೆ. ಈಗ ಚಿಕ್ಕ ಗಾಡಿಯಲ್ಲಿ ಬ್ರೇಕ್ ಸಾಕಾಗುದಿಲ್ಲ, ಮಳೆಗೆ ಜಾರ್ತದೆ. ಈಗ ಅದು ಫಸ್ಟ್ ಮಳೆಗೆ ಅಂತ ಎಲ್ಲ ರೋಡ್ ಅಲ್ಲಿ ವಾಯಿಲ್ ಎಲ್ಲ ಬಿದ್ದಿರ್ತದಲ್ಲ, ಜಾರ್ತದೆ ಅಲ್ಲ, ಅದೇ ಸ್ವಲ್ಪ ಕಷ್ಟ. ಮಳೆಗಾಲದಲ್ಲಿ ನಾವು ಹೋಗುವಾಗ ಸ್ವಲ್ಪ ಜಾಗ್ರತೆ ಮಾಡ್ಬೇಕಾಗ್ತದೆ. ಸರ್, ಒಂದು ಸಣ್ಣ ಗಾಡಿಯವರಿಗೆ ಒಂದು ಮೆಸೇಜಸ್ ಕೊಡೋದಾದ್ರೆ ಏನ್ ಕೊಡ್ತೀರಾ? ನಾನು ಅದೇ ಹೇಳುದು, ಒಂದು ಬಸ್ಸಿನವರು ಲೈಟ್ ಹಾಕೊಂಡು ಬರ್ತಾರೆ, ಯಾಕೆ ಅವ್ರು ಸುಮ್ಮನೆ ಬರುದಿಲ್ಲ ಅಂದ್ರೆ ಅವರಿಗೆ ಟೈಮ್ ಇಲ್ಲ ಅಷ್ಟೇ. ಅವರಿಗೆ ಒಂದು ಸ್ವಲ್ಪ ಸಪೋರ್ಟ್ ಮಾಡಿ ಹೋಗ್ಲಿ. ಟೈಮಿಂಗ್ ಎಲ್ಲ ಉಂಟು, ಎಲ್ಲ ಗಾಡಿಗೆ ಟೈಮಿಂಗ್ ಉಂಟು. ಇಷ್ಟು ಗಂಟೆಗೆ ರೀಚ್ ಆಗ್ಬೇಕು ಎಲ್ಲ ಗಾಡಿಗೆ. ಸ್ವಲ್ಪ ನಮ್ಗೆ ಸಪೋರ್ಟ್ ಮಾಡಿ ಅಂತ ಹೇಳುದು ಅಷ್ಟೇ ಅವರಿಗೆ. ಸ್ವಲ್ಪ ಇಲ್ಲ, ಕೆಲವರು ಆಟೋದವರು ಇದ್ದಾರೆ, ಅವ್ರಿಗೆ ಗೊತ್ತಿರ್ತದೆ. ಈಗ ಅಂದ್ರೆ ಆಟೋದವ್ರು, ಯಾಕಂದ್ರೆ ಆಟೋದವರಿಗೆ ಗೊತ್ತುಂಟು, ಬಸ್ಸಲ್ಲಿ ಇದ್ದವರೇ ಇರುದು. ಒಂದು ಆಟೋ ಲೈಟ್ ಹೊಡ್ಕೊಂಡು ಬಂದ್ರೆ ಸೈಡ್ ಹೋಗ್ತಾರೆ ಆಟೋದವರು. ನಮ್ಗೆ ಆಟೋದವ್ರು ಸಪೋರ್ಟ್ ಇದ್ದಾರೆ, ಇಲ್ಲ ಅಂತ ಹೇಳುದಿಲ್ಲ. ಬಸ್ಸಿನವರಿಗೆ ಆಟೋದವ್ರು ಎಲ್ಲಿಗೂ ನಾವು ಅವ್ರಿಗೆ ಏನು ಇದು ಮಾಡಿದ್ರೆ ನಮ್ಗೆ ಸಪೋರ್ಟ್ ಅವರು. ಬಸ್ಸಿನವರಿಗೆ ಒಂದಿಲ್ಲ. ನಮ್ಮ ಕಾರ್ಕಳ, ಬಜಗೋಳಿ ಆ ಸೈಡ್ ಎಲ್ಲ ಆಟೋದವ್ರು ನಮ್ಗೆ ಸಪೋರ್ಟ್ ಇದ್ದಾರೆ. ಏನಾದ್ರೂ ರಪ್ಪ ಬರ್ತಾರೆ, ಅದೇನಿಲ್ಲ. ಸರ್, ನೀವು ಮಲಗಬೇಕಾದ್ರೆ ಎಷ್ಟು ಹೊತ್ತಾಗುತ್ತೆ? ನಾವು ಮಲಗುವಾಗ ಹಾಲ್ಟ್ ಆಗುವಾಗ 10:30 ಆಗ್ತದೆ. 10:30 ಡೀಸೆಲ್ ಎಲ್ಲ ಹಾಕಿ ನಾವು ರೂಮ್ಗೆ ಹೋಗುವಾಗ 10:45 ಆಗ್ತದೆ. ಮತ್ತೆ ನಾವು ಊಟ ಎಲ್ಲ ಮಾಡಿ, ನಾವಿಬ್ರು ಕಂಡಕ್ಟರ್ ಮತ್ತೆ ನಾವು ಊಟ ಮಾಡಿ ಒಟ್ಟಿಗೆ ಮಲಗು. ಊಟ ಮಾಡುವಾಗ 11:10 ಆಗ್ತದೆ. ಮಲಗುವಾಗ 11:30. ಬೆಳಿಗ್ಗೆ 5:00ವರೆಗೆ 5:45 ಹೇಳ್ತೇವೆ. ನೋಡಿ ಎಷ್ಟು ಕಷ್ಟ ಇದೆ. ಹೇಳಿ, ನಮ್ಗೆ ದುಡಿಲೇ ಬೇಕಲ್ಲ, ಪರಿಸ್ಥಿತಿ ಹಾಗೆ. ರಜೆ ಎಲ್ಲ ಇರ್ತದ? ರಜೆ ತೊಂದ್ರೆ ಇಲ್ಲ, ಕೊಡ್ತಾರೆ. ರಜೆ ನಮ್ದು ಓನರ್ ತೊಂದ್ರೆ ಇಲ್ಲ, ಅವ್ರ ಹತ್ರ ಹೇಳಿದ್ರೆ ಸಾಕು, ಕೊಡ್ತಾರೆ ಅಲ್ವಾ? ಓಕೆ. ಹಾಗೆ ಮತ್ತೆ ನಿಮ್ಮದೊಂದು ಫೇವರೇಟ್ ರೂಟ್ ಯಾವ್ದು ಸರ್? ತುಂಬಾ ಈಸಿ ಆಗುದು ಡ್ರೈವಿಂಗ್ ಮಾಡ್ಲಿಕ್ಕೆ? ಈಗಿನ ನಮ್ಗೆ ಇದೇ ಆಗ್ಬೋದು, ಧರ್ಮಸ್ಥಳ, ಉಡುಪಿ. ಓಕೆ. ಸ್ವಲ್ಪ ಆದ್ರೆ ಆಗ್ಬೋದು. ಸ್ವಲ್ಪ ಅಂದ್ರೆ ಟೈಮಿಂಗ್ಸ್ ಎಲ್ಲ ನಮ್ಗೆ ಮುಂದೆ ಗಾಡಿ ಎಲ್ಲ ಇರುದಿಲ್ಲ. ನಮ್ಮ ಮಂಗಳೂರು ಹಾಗೆ ಅಂತಲ್ಲ, ಮಂಗಳೂರು, ಕುಂದಾಪುರ ಹಾಗೇನಿಲ್ಲ ಅಲ್ವಾ? ಓಕೆ. ಈಗ ಸ್ವಲ್ಪ ನಮ್ಗೆ ಕಷ್ಟ ಇದು ಮಾತ್ರ ಅಲ್ಲ, ಇಲ್ಲೇ ಮಣಿಪಾಲದಿಂದ ಈ ಕಡೆ ಬರ್ಲಿಕ್ಕೆ ಸ್ವಲ್ಪ ಕಷ್ಟ. ಸಿಗ್ನಲ್ ಎಲ್ಲ ಆಗಿ ಮುಂಚೆ ಅದೊಂದು ಸಮಸ್ಯೆ ಇಲ್ಲ, ಈಗ ಅದೊಂದು ಸಿಗ್ನಲ್ ಉಂಟಲ್ಲ, ಹಾಗೆ ಸ್ವಲ್ಪ ಕಷ್ಟ ಆಗ್ತದೆ.
ಎಸ್ ಸರ್, ಇನ್ನು ಫೈನಲ್ ಆಗಿ ನಮ್ಮ ಮದನ್ ಮಣಿಪಾಲ್ ಯೂಟ್ಯೂಬ್ ಚಾನಲ್ಗೆ ಏನ್ ಹೇಳ್ತೀರಾ? ನಮ್ಗೆ ಅದೇ ನಾನು ಹೇಳುದು, ನಮ್ಗೆ ಬಸ್ಸಿಗೆ ಅಂತ ಸಪೋರ್ಟ್ ಇರುವುದು ಈಗ ನೀವು ಒಬ್ರೇ. ಆ ಹಾಗಾಗಿ ನಮ್ಗೆ ತುಂಬಾ ಸಪೋರ್ಟ್ ಮಾಡ್ತಿದ್ದೀರಿ, ಎಲ್ಲರಿಗೆ ಒಂದು ಗೊತ್ತಾಗ್ತದೆ. ನಿಮ್ಗೆ ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು ನಾವು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನಮ್ಮ ಪ್ರತಿ ವಿಡಿಯೋ ನೋಡ್ತೀರಾ? ಪ್ರತಿ ನೋಡ್ತೇನೆ ನಾನು. ನಾನು ಹೇಳ್ತಾ ಇರ್ತೇನೆ ನಮ್ಮ ಕಷ್ಟವನ್ನು ಹೇಳುದು ಮದನ್ ಮಣಿಪಾಲ್ ಮಾತ್ರ ಅಂತ. ನಾನು ಎಷ್ಟು ತುಂಬಾ ಮಂದಿಯಲ್ಲಿ ಹೇಳಿದ್ದೇನೆ. ಯಾರು ಇಷ್ಟು ತನಕ ಯಾರು ಬರ್ಲಿಲ್ಲ. ನಾನು ನೋಡಿದ ಮಸ್ತಿಗೆ ಈಗ ನೋಡಿದಲ್ಲ ಇದೆಲ್ಲ ಮದನ್ ಮಣಿಪಾಲ್, ಈಗ ನಾವೆಲ್ಲ ನೋಡಿದ್ವಿ. ಎಸ್ ಸರ್, ಥ್ಯಾಂಕ್ ಯು ಸರ್. ನನ್ನ ಹತ್ರ ಸಾಧ್ಯವಾದಷ್ಟು ಬಸ್ಸಿನ ಚಾಲಕರನ್ನು ಸಂದರ್ಶನ ಮಾಡ್ತೇನೆ. ಒಳ್ಳೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಇರುವಂತಹ ಚಾಲಕರನ್ನು ಅವರ ಕಷ್ಟ ಸುಖ ಕೇಳ್ತೇನೆ. ಅಷ್ಟು ಮಾಡಿದ್ರೆ ನೀವೇ ಕೇಳುವ, ನಮ್ಗೆ ಬೇರೆ ಯಾರಿಲ್ಲ. ಈಗ ನೀವು ಮಾಡಿದ್ರಲ್ಲಿ ಈಗ ಜನಗಳಿಗೆ ಗೊತ್ತಾಗ್ತದೆ, ಹೌದು ಎಷ್ಟು ಕಷ್ಟ ಉಂಟು ಅವರಿಗೆ, ಹಾಗೆ ಹೀಗೆ. ಎಸ್ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ನಮಸ್ತೆ. ನಮಸ್ತೆ ಸರ್. ನಿಮ್ಮ ಹೆಸರು? ಅಕ್ಷಯ್. ಅಕ್ಷಯ್, ಎಲ್ಲಿ ಊರು ನಿಮ್ದು? ಹೊಸ್ಮಾರ್. ಓಕೆ, ನೀವೊಂದು ನಿರ್ವಾಹಕರಾಗಿ ಎಷ್ಟು ವರ್ಷದಿಂದ ಇದ್ದೀರಾ? 10 ವರ್ಷ. ಓ, 10 ವರ್ಷದಿಂದ ಇದ್ದೀರಾ. ಮೊಟ್ಟ ಮೊದಲಾಗಿ ಯಾವ ಬಸ್ ಅಲ್ಲಿ ನಿರ್ವಾಹಕರಾಗಿ ಡ್ಯೂಟಿ ಮಾಡಿದ್ದೀರಿ? ಇದೇ ಬಸ್ಸಲ್ಲಿ. ಓ, ಇದೇ ಬಸ್ ಅಲ್ಲಿಯಾ? ಓಕೆ, ಎಲ್ಲಿಂದ ಎಲ್ಲಿಗೆ? ಧರ್ಮಸ್ಥಳದಿಂದ ಉಡುಪಿಗೆ. ಓಕೆ, ಧರ್ಮಸ್ಥಳದಿಂದ ಉಡುಪಿಗೆ. ಓಕೆ ಸರ್, ಹೇಗಿತ್ತು ಆ ಅನುಭವ? ಹೇಗಿತ್ತು? ಹಾಗೆಲ್ಲ ಒಳ್ಳೇದಾಗ್ತಿತ್ತು, ಜನ ಆಗ್ತಿತ್ತು. ಓಕೆ, ಆಗೆಲ್ಲ ಗೌರ್ಮೆಂಟ್ ಎಲ್ಲ ಫ್ರೀ ಇರ್ಲಿಲ್ಲ, ಈಗೆಲ್ಲ ಗೌರ್ಮೆಂಟ್ ಎಲ್ಲ ಫ್ರೀ ಆಗಿದೆ. ಓಕೆ, ಹಾಗೆಲ್ಲ ಒಳ್ಳೆ ಜನ ಎಲ್ಲ ಜನ ಎಲ್ಲ ಅವಾಗಕ್ಕೆ ಮತ್ತೆ ಇವಾಗಕ್ಕೆ ಕಂಪೇರ್ ಮಾಡಿದ್ರೆ ತುಂಬಾನೇ ವ್ಯತ್ಯಾಸ ಇದೆ ಅಲ್ವಾ? ಮತ್ತೆ ಏನೆಲ್ಲ ವ್ಯತ್ಯಾಸ ಇದೆ ಸರ್ ಅವಾಗಕ್ಕೆ ಮತ್ತೆ ಇವಾಗಕ್ಕೆ? ಒಂದು ಜನ ಹೇಳಿದ್ರೆ. ಒಂದು ಜನ. ಓಕೆ, ಮತ್ತೆ ಟ್ರಾಫಿಕ್, ಆಗೆಲ್ಲ ಟ್ರಾಫಿಕ್ ಎಲ್ಲ ಅಷ್ಟು ಇರ್ಲಿಲ್ಲ. ಓಕೆ, ಮತ್ತೆ ಬಸ್ಸಿನ ವಿಚಾರ ಬರ್ತೇನೆ. ಈಗ ಎಲ್ಲ ಹೊಸ ಹೊಸ ಬಸ್ ಇದೆ. ಮುಂಚೆ ಎಲ್ಲ ಸ್ವಲ್ಪ ಹಳೆ ಗಾಡಿ ಇತ್ತು, ಹಳೆ ಬಸ್ ಆತರ ಎಲ್ಲ ನಿಲ್ತಾ ಇತ್ತ ಮುಂಚೆ ಎಲ್ಲ? ಗಾಡಿ ಎಲ್ಲ ಬ್ರೇಕ್ ಡೌನ್ ಎಲ್ಲ ಆಗ್ತಿತ್ತ? ಇಲ್ಲ, ಆಗ್ತಿರ್ಲಿಲ್ಲ. ಹಾಗೆಲ್ಲ ಇದಕ್ಕೆ ಇದಿತ್ತು, ಟಾಟಾ ಗಾಡಿ ಇತ್ತು. ಟಾಟಾ ಗಾಡಿ, ದೊಡ್ಡ ಗಾಡಿ ಇತ್ತು. ದೊಡ್ಡ ಗಾಡಿ, ಟಾಟಾ ಗಾಡಿ. ಓಕೆ, ಡ್ಯೂಟಿ ಮಾಡ್ಲಿಕ್ಕೆ ಯಾವ್ದು ನಿಮ್ಗೆ ಒಳ್ಳೇದು? ಸಣ್ಣ ಗಾಡಿ ಒಳ್ಳೇದಾ, ದೊಡ್ಡ ಗಾಡಿ ಒಳ್ಳೇದು? ದೊಡ್ಡ ಗಾಡಿ. ಯಾಕೆ ಹೇಳಿದ್ರೆ ಸ್ವಲ್ಪ ಇಲ್ಲೆಲ್ಲ ಹೋಗ್ಲಿಕ್ಕೆಲ್ಲ ಸ್ವಲ್ಪ ನಿಮ್ಗೆ ಕಷ್ಟ ಆಗುತ್ತೆ ಈ ರಶ್ ಟೈಮ್ ಅಲ್ಲಿ. ದೊಡ್ಡ ಗಾಡಿ ಇದ್ರೆ ಒಳ್ಳೇದಾಗುತ್ತೆ. ಬೆಳಿಗ್ಗೆ ಶಾಲಾ ಮಕ್ಕಳೆಲ್ಲ ಶಾಲೆ ಮಕ್ಕಳು, ಶಾಲಾ ಮಕ್ಕಳಿಗೆ ಹಾಕ್ಲಿಕ್ಕೆ ಆಗುದಿಲ್ಲ, ಸಣ್ಣ ಗಾಡಿ ಅಲ್ಲ. ಓಕೆ ಸರ್, ಮತ್ತೆ ನಿಮ್ಗೆ ಮುಂಚೆ ಎಲ್ಲ ಕ್ಲೀನರ್ ಎಲ್ಲ ಹೆಲ್ಪ್ ಮಾಡ್ತಿದ್ರ? ಮುಂಚೆ ಎಲ್ಲ ಕ್ಲೀನರ್ ಬಂದ ಕ್ಲೀನರ್ ಆಗಿ, ನೀವು ಸಹ ಕ್ಲೀನರ್ ಆಗಿ ಬಂದದ್ದು ಬಸ್ಸಿಗೆ. ಇದರಲ್ಲಿ ಮಿಷಿನ್ ಕಲ್ತ. ಓ, ಈ ಬಸ್ ಅಲ್ಲಿ ಕ್ಲೀನರ್ ಆಗಿ, ಈ ಬಸ್ ಅಲ್ಲಿ ಕಂಡಕ್ಟರ್. ಇನ್ನು ಚಾಲಕ ಆಗ್ತೀರಾ? ಡ್ರೈವಿಂಗ್ ಬರುತ್ತೆ. ಓ, ನೋಡಿ ಒಳ್ಳೆ ಎಕ್ಸ್ಪೀರಿಯನ್ಸ್ ಇದೆ ನೋಡಿ. 3 ಸಲ. ಹೌದಾ? ಈ ಗಾಡಿಯನ್ನು ವಾ ವಾ ವಾ, ಒಳ್ಳೆ ಡ್ರೈವಿಂಗ್. ಓಕೆ, ನೋಡು ಮಾಡ್ಬೋದಲ್ಲ ನಿಜವಾಗ್ಲು. ನೋಡಿ 3 ಸಹ ಕೆಲಸ ನಿಮ್ಗೆ ಗೊತ್ತಿದೆ, ಗಾಡ್ ಗಿಫ್ಟ್ ಅದು ಅಲ್ವಾ? ಹಾಗೆ ಮತ್ತೆ ನಿಮ್ಮ ಫೇವರೇಟ್ ಆದಂತಹ ರೂಟ್ ಯಾವ್ದು ಸರ್ ಡ್ಯೂಟಿ ಮಾಡ್ಲಿಕ್ಕೆ ಚೆನ್ನಾಗಾಗೋದು? ಚೆನ್ನಾಗಿ ಇದೆ, ಇದೆ ಫಸ್ಟ್ ಕಲ್ತದಿರಲ್ಲ, ಇದೇ ರೂಟ್ ಚೆನ್ನಾಗಿದೆ. ಓಕೆ ಸರ್, ಚಾಲಕ ಹುದ್ದೆ ನಿಮ್ಗೆ ಗೊತ್ತಿದೆ, ನಿರ್ವಾಹಕ ಹುದ್ದೆ ಸಹ ಗೊತ್ತಿದೆ. ನಿಮ್ ಪ್ರಕಾರ ಯಾವ್ದು ಒಳ್ಳೇದು? 100 ಒಳ್ಳೇದು. ಯಾಕೆ ಅದು? ಡ್ರೈವಿಂಗ್ ಅಲ್ಲಿ ಟ್ರಾಫಿಕ್, ಓಕೆ, ಟೈಮಿಂಗ್ ನೋಡ್ಬೇಕು, ಜನ ನೋಡ್ಬೇಕು, ಇಳ್ದದೆಲ್ಲ ಇಳಿತಾರ ಇಲ್ಲ ಹತ್ತದೆಲ್ಲ ನೋಡ್ಬೇಕಲ್ಲ. ಓಕೆ, ಚಾಲಕ ಹುದ್ದೆ ತುಂಬಾ ರಿಸ್ಕ್ ಅಲ್ವಾ? ಪ್ರತಿಯೊಂದು ಅವರ ಇದ್ರಲ್ಲೇ ಇರುತ್ತೆ. ನಿರ್ವಾಹಕ ಹುದ್ದೆ ಹಾಗೆ ಅಲ್ಲ. ಓಕೆ ಸರ್, ನಿಮ್ಗೆ ಡ್ಯೂಟಿ ಮಾಡ್ಲಿಕ್ಕೆ ಮಳೆಗಾಲಕ್ಕೆ ಒಳ್ಳೇದಾ, ಬೇಸಿಗೆಗಾಲಕ್ಕೆ ಒಳ್ಳೇದಾ? ಬೇಸಿಗೆ. ಯಾಕೆ? ಮಳೆಗಾಲದಲ್ಲಿ ಜನ ಆಗುದಿಲ್ಲ. ಓ, ಜನ ಆಗುದಿಲ್ಲ, ಮತ್ತೆ ಕೆಳಗೆ ಇಳಿಬೇಕು, ಕೆಳಗೆ ಇಳಿಬೇಕು, ದೂರಲ್ಲೆಲ್ಲ ನಿಲ್ಲಿಕ್ಕೆ ಆಗುದಿಲ್ಲ. ನೋಡ್ಬೋದು ವೀಕ್ಷಕರೇ, ಒಂದು ನೀವು ಗಮನಿಸಿ ನೋಡಿ, ಅವ್ರ ಪಾಪ ಎಷ್ಟು ಬೆವರೋಗಿದ್ದಾರೆ ನೋಡಿ. ಯಾಕೆ ಹೇಳಿದ್ರೆ ಪ್ರತಿ ಒಂದು ಡ್ರೈವರ್ ಅವರ ಕಷ್ಟ ಇದೆ, ಗಾಡಿಯಲ್ಲಿ ಇರ್ತಾರೆ ನೋಡಿ. ಇಲ್ಲಿ ನೋಡಿ, ಇವರು ಸಹ ನೋಡಿ, ನಾನು ತುಂಬಾ ಅಬ್ಸರ್ವ್ ಮಾಡಿದ್ದೇನೆ. ಇವರು ಇಲ್ಲೇ ಟೈಮ್ ಅಲ್ಲೇ ಸ್ಪೆಂಡ್ ಮಾಡ್ತಾರೆ ಬಸ್ ಅಲ್ಲಿ. ತುಂಬಾ ಸೆಕೆ ಎಲ್ಲ ಇದೆಯಲ್ಲ ಸರ್, ಯಾವ ತರ? ನಮ್ಗೆ ಮುನ್ನೆಯಿಂದ ಆಗುದಿಲ್ಲ ಸೆಕೆಯಲ್ಲಿ. ನಾವು ಎಷ್ಟು ನೀರು ತಗೊಳ್ತೇವೆ ಅಂತ ಹೇಳಿದ್ರೆ ಅವ್ರು ಹೇಳ್ತಾರೆ ನೀರೆಷ್ಟು ಈಗ ಖಾಲಿ ಆಗ್ತದೆ ಅಲ್ವಾ? ನಾವು ನೀರೇ ಕುಡಿಯುದು, ಊಟ ಮಾಡ್ಲಿಕ್ಕೆ ಕೂಡ ಆಗುದಿಲ್ಲ ಅಲ್ವಾ? ತುಂಬಾ ಕಷ್ಟ ಸರ್ ಈ ಡ್ಯೂಟಿ ಅಂತ ಹೇಳಿದ್ರೆ. ಡ್ರೈವರ್ ಅವರು ನಮ್ದು ವಾಲ್ಟ್ ಆಗುವ 10ವರೆ ಎಲ್ಲರೂ ಮಲಗಿರ್ತಾರೆ, ನಾವು ಹೋಗುವಾಗ ಎಲ್ಲರೂ ಮಲಗಿರ್ತಾರೆ, ಎಲ್ಲ ಬಸ್ಸಿನವ್ರು ಮಲಗ್ತಾರೆ ಮಲಗ್ತಾರೆ ಅಲ್ವಾ? ಓಕೆ, ನಿಜವಾಗ್ಲೂ ಸರ್ ನಿರ್ವಾಹಕ ಮತ್ತೆ ಚಾಲಕ ಹುದ್ದೆ ತುಂಬಾ ಕಷ್ಟ ಇದೆ. ನೀವು ಫ್ರೀ ಟೈಮ್ ಸಿಕ್ಕಾಗ ಎಲ್ಲಿಯಾದ್ರೂ ಹೋಗ್ತೀರಾ ಹೇಗೆ? ಇಲ್ಲ, ಇಲ್ಲ, ಬಸ್ಸಲ್ಲೇ. ಓಕೆ, ಹಾಗೆ ಇರೋದೇ ಇಲ್ಲಿ ಫ್ರೀ ಟೈಮ್. ಈಗ ಇಲ್ಲೇ ಇಲ್ಲೇ ಫ್ರೀ. 6 ಗಂಟೆಗೆ ಬರ್ತೇವೆ. ಓಕೆ, 7:20ಕ್ಕೆ ಬಿಡ್ಲಿಕ್ಕೆ ಇಲ್ಲೇ ಅದು ಸರಿ ಆಗ್ತದೆ. ನಾವು ಚಾ ಕುಡಿದು ಬಂದಾಗ ಇಲ್ಲಿ ಬಸ್ ಅಲ್ಲಿ ಕೂತ್ಕೊಳ್ಬೇಕು. ಕರೆಕ್ಟ್ ಆಗ್ತದೆ ಅಲ್ಲ? ಎಸ್, ನಮ್ಮ ಮದನ್ ಮಣಿಪಾಲ್ ಯೂಟ್ಯೂಬ್ ಚಾನಲ್ ನೋಡ್ತೀರಾ? ನೋಡ್ತೀರಾ? ಓಕೆ, ಎಸ್, ಫೈನಲ್ ಆಗಿ ಏನ್ ಹೇಳ್ತೀರಾ ಮದನ್ ಮಣಿಪಾಲ್ ಚಾನಲ್ಗೆ? ಒಳ್ಳೇದು, ಎಲ್ಲರೂ ಕೇಳ್ತಾರೆ, ಬಸ್ಸಿದೆಲ್ಲ ಕಷ್ಟ ಎಲ್ಲ ಕೇಳ್ತಾರೆ. ಓಕೆ ಸರ್, ಓಕೆ, ಥ್ಯಾಂಕ್ ಯು ಸೊ ಮಚ್.
ಎಲ್ಲ ಕೊಟ್ಟು